Hello everyone, welcome back to my channel. How are you friends? I hope you all doing good. ಈ ವಿಡಿಯೋದಲ್ಲಿ ನಾವು ಒಂದು ವರ್ಷಕ್ಕೆ ಆಗುವಂತಹ ಸಾಂಬಾರ್ ಪೌಡರನ್ನು ಮನೆಯಲ್ಲೇ ಯಾವ ರೀತಿ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಎಂಬುದನ್ನು ನೋಡ್ತಾ ಇದ್ದೀವಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಮೆಂತ್ಯ, ಧನಿಯಾ, ಇಂಗು, ಸಾಸಿವೆ, ಗಸಗಸೆ, ಅರಿಶಿಣದ ಕೊಂಬು, ಲವಂಗ, ಮೆಣಸು, ಕಡಲೆಬೇಳೆ, ನಾವು ಅಡುಗೆಗೆ ಉಪಯೋಗಿಸುವಂತಹ ಅಕ್ಕಿ, ಜೀರಿಗೆ, ಚಕ್ಕೆ, ತೊಗರಿಬೇಳೆ, ಕರಿಬೇವಿನ ಸೊಪ್ಪು ಒಣಗಿಸ್ಬಿಟ್ಟು ತಗೊಳ್ಳಿ ಫ್ರೆಂಡ್ಸ್. ಸಾಂಬಾರ್ ಪೌಡರ್ ಕೆಡ್ದಿರ ಇರುತ್ತೆ. ಅದೇ ರೀತಿ ಗುಂಟೂರು ಮೆಣಸಿನ್ಕಾಯಿ, ಹೆಸರು ಕಾಳು, ಉದ್ದಿನಬೇಳೆ, ಗುಂಟೂರು ಮೆಣಸಿನ್ಕಾಯಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಯಾವ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಎಂಬುದನ್ನು ಸಾಂಬಾರ್ ಪೌಡರ್ ಪ್ರಿಪೇರ್ ಮಾಡುವಾಗ ಮೆನ್ಷನ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಕಮ್ ಫ್ರೆಂಡ್ಸ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ನಾವು ಒಣಮೆಣ್ಸಿನ್ಕಾಯಿನ ತೊಗೊಂಬಂದ್ಬಿಟ್ಟು ನೀಟಾಗಿ ಬಿಸಿಲಿಗೆ ಒಂದು 2-3 ದಿವಸ ಒಣಗಿಸ್ಬೇಕು. ಒಣಗಿಸಿ ಆದಮೇಲೆ ತೊಟ್ಟೆಲ್ಲ ರಿಮೂವ್ ಮಾಡಿಬಿಟ್ಟು ಈ ರೀತಿ ಕಾಯಿಸಿರುವಂತಹ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನಾನು 2 kg ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಸಾಂಬಾರ್ ಪೌಡರ್ ಪ್ರಿಪೇರ್ ಮಾಡೋಕ್ಕೆ. ಈ ರೀತಿ ಆಯಿಲೆಲ್ಲ ಅಪ್ಲೈ ಮಾಡಿ ಆದಮೇಲೆ ಸಣ್ಣಗೆ ಉರಿ ಮೇಲೆ ಹುರ್ಕೊಂಬಿಟ್ಟು ಎಲ್ಲವನ್ನು ಪಕ್ಕಕ್ಕೆ ಹಾಕ್ಕೊಂಬಿಡಿ. ಈ ರೀತಿ ಹುರಿದು ಮಾಡೋದ್ರಿಂದ ಸಾಂಬಾರ್ ಪೌಡರ್ ನಮಗೆ ತುಂಬ ಲೈಫ್ ಟೈಮ್ ಬರುತ್ತೆ, ಅಂದರೆ ಹುಳ ಬೀಳ್ದಿರ ಜಾಸ್ತಿ ದಿವಸ ಇರುತ್ತೆ ಫ್ರೆಂಡ್ಸ್. ಇದೇ ರೀತಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ಆಯಿಲ್ ಹಾಕ್ಕೊಂಬಿಟ್ಟು ಹುರ್ಕೊಂಬಿಟ್ಟು ಸೇಮ್ ಮೆಣಸಿನ್ಕಾಯಿಗೆ ಸೇರಿಸ್ಕೊಂಬಿಡಿ. ಅದೇ ರೀತಿ ಸೇಲಂ ಗುಂಡು ಮೆಣಸಿನ್ಕಾಯಿನೂ ಸಹ ಆಯಿಲ್ ಹಾಕ್ಕೊಂಡು ಹುರಿದ್ಬಿಟ್ಟು ಸೇಮ್ ಮೆಣಸಿನ್ಕಾಯಿಗೆ ಸೇರಿಸ್ಕೊಂಬಿಡಿ. ಈ ರೀತಿ 3 ಮೆಣಸಿನ್ಕಾಯನ್ನು ಆಯಿಲ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಆಗ ಸಾಂಬಾರ್ ಪೌಡರ್ ಚೆನ್ನಾಗಿರುತ್ತೆ. 1/2 kg ಹೆಸರು ಕಾಳನ್ನು ಕಲರ್ ಚೇಂಜ್ ಆಗೋವರೆಗೂ ಹುರಿದ್ಬಿಟ್ಟು ಮತ್ತೊಂದು ಪಾತ್ರೆಯಲ್ಲಿ ಸೇರಿಸ್ಕೊಂಬಿಡಿ. ಇದಾದಮೇಲೆ ತೊಗರಿ ಬೇಳೆಯನ್ನು ಒಂದು 1/2 kg ಹುರಿದ್ಬಿಟ್ಟು ಚೆನ್ನಾಗಿ ಕಲರ್ ಆಗೋವರೆಗೂ ಸೇಮ್ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಆಮೇಲೆ ಕಡಲೆಬೇಳೆಯನ್ನು ಸಹ ಒಂದು 1/2 kg ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಇದಾದಮೇಲೆ ಒಂದು 1/2 kg ಜೀರಿಗೆಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ಸ್ಮೆಲ್ ಬರೋವರೆಗೂ ಸೇಮ್ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಈಗ ಮೆಂತ್ಯ ಬಂದುಬಿಟ್ಟು ಒಂದು 100 ಗ್ರಾಮ್ ಹಾಕಿ ಫ್ರೆಂಡ್ಸ್ ಸಾಕು, ಯಾಕಂದರೆ ನಮಗೆ ಬಂಕ ಜಾಸ್ತಿ ಆಗೋಗುತ್ತೆ ಸಾಂಬಾರ್ ಪೌಡರಲ್ಲಿ. ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಹಾಕ್ಕೊಂಬಿಡಿ. ಈಗ ಸಾಸಿವೆನೂ ಸಹ ಒಂದು 100 ಗ್ರಾಮ್ ಹುರಿದ್ಬಿಟ್ಟು ಚಿಟಪಟ ಅನ್ನೋವರೆಗೂ ಸೇಮ್ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಮೆಣಸಿನ್ಕಾಳನ್ನು ಒಂದು 150 ಗ್ರಾಮ್ವರೆಗೂ ಸೇರಿಸ್ಕೊಂಬಿಟ್ಟು ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಹಾಕ್ಕೊಂಬಿಡಿ. ಆಮೇಲೆ ಗಸಗಸೆ ಒಂದು 100 ಗ್ರಾಮ್ ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಉದ್ದಿನಬೇಳೆ 150 ಗ್ರಾಮ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಬಂಕ ಜಾಸ್ತಿ ಆಗುತ್ತೆ ಸಾಂಬಾರ್ ಪೌಡರಲ್ಲಿ. ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಹಾಕ್ಕೊಂಬಿಡಿ. ಅದಾದಮೇಲೆ ಅಕ್ಕಿನ ಒಂದು 1/2 kg ಸೇರಿಸ್ಬಿಟ್ಟು ಈ ರೀತಿ ಹುರಿದ್ಬಿಟ್ಟು ಸೇಮ್ ಪಾತ್ರೆಗೆ ಹಾಕ್ಕೊಂಬಿಡಿ. ಅದಾದಮೇಲೆ ಅರಿಶಿಣ ಕೊಂಬು ಲೈಟಾಗಿ ಹುರಿಬೇಕು, ಸೇಮ್ ಪಾತ್ರೆಗೆ ಹಾಕ್ಕೊಂಬಿಡಿ. ಈಗ ಚಕ್ಕೆನ ಒಂದು 50-60 ಗ್ರಾಮ್ ತೊಗೊಂಬಿಟ್ಟು ಹಾಕ್ಕೊಂಬಿಡಿ ಹುರಿದ್ಬಿಟ್ಟು. ಅದಾದಮೇಲೆ ಲವಂಗನೂ ಒಂದು 100 ಗ್ರಾಮ್ ಹುರಿದ್ಬಿಟ್ಟು ಸ್ಮೆಲ್ ಬಂದಮೇಲೆ ಸೇಮ್ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಕರಿಬೇವಿನ ಸೊಪ್ಪು ಒಂದು 2 ಹಿಡಿಯಷ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಒಣಗಿರೋದು ಹಾಕ್ಕೊಳ್ಳಿ, ಆವಾಗ ಸಾಂಬಾರ್ ಪೌಡರ್ ಕೆಡ್ದಿರ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಈ ಪಾತ್ರೆನ ಒಂದು 2 ಅವರ್ ಬಿಸಿಲಲ್ಲಿಟ್ಬಿಡಿ. ಆಮೇಲೆ ಧನಿಯಾನ ಒಂದು 2 kg ತಗೊಂಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ಹುರ್ಕೋಬೇಕು. ಈ ರೀತಿ ಎಲ್ಲ ಧನಿಯನ್ನು ಹುರ್ಕೊಂಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಂಬಿಡಿ ಫ್ರೆಂಡ್ಸ್. ಸೇರಿಸ್ಕೊಂಡಾದಮೇಲೆ ಬಿಸಿಲಿದ್ರೆ ಚೆನ್ನಾಗಿ ಮೆಣಸಿನ್ಕಾಯಿ, ಅದೇ ರೀತಿ ಹುರ್ಕೊಂಡಿರುವಂತಹ ಧನಿಯಾ, ಅದೇ ರೀತಿ ಮೊದಲೇ ಹುರ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು 2 ಅವರು ಚೆನ್ನಾಗಿರುವಂತಹ ಬಿಸಿಲಲ್ಲಿ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, ಬಿಸಿಲಲ್ಲೆಲ್ಲ ಒಣಗಿಸ್ಬಿಟ್ಟು ಆಮೇಲೆ ನಾವು ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀವಿ. ಎಷ್ಟು ಕಲರ್ಫುಲ್ಲಾಗಿ ಅರೋಮಾ ಆದರೆ ತುಂಬ ಚೆನ್ನಾಗಿದೆ. ಈಗಲೇ ಸಾಂಬಾರು ಮಾಡಿ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಆರ್ಟಿಫಿಷಿಯಲ್ ಕಲರನ್ನು ಸಹ ಸೇರಿಸಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಲ್ಲ, ಅದಕ್ಕೆ ಕಲರ್ ಅನ್ನೋದು ಚೆನ್ನಾಗಿ ಬಂದಿದೆ. ಈ ರೀತಿ ನಾವು ಜಾಸ್ತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗುತ್ತೆ ಫ್ರೆಂಡ್ಸ್. ಈಗಿರುವಂತಹ ಬ್ಯುಸಿ ಲೈಫಲ್ಲಿ ಇಂತಹ ಲಾಂಗ್ ಪ್ರೊಸೆಸ್ನ ಆವಾಗವಾಗ ಮಾಡೋಕ್ಕಾಗಲ್ಲ. ನಾವು ಮನೆಯಲ್ಲಿ ಮಾಡಿದ್ರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಲೋ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಆಗಲಿ ಉಪಯೋಗಿಸಲ್ಲ. ಆದ್ದರಿಂದ ಸಾಂಬಾರ್ ಪೌಡರ್ ಅನ್ನೋದು ಬೇಗ ಕೆಡೋದಿಲ್ಲ ಫ್ರೆಂಡ್ಸ್.
ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಾಂಬಾರು ಪ್ರಿಪೇರ್ ಮಾಡ್ಬೋದು. ಸಾಧ್ಯ ಆದರೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡುವುದು ಮಾತ್ರ ಮರೆಯಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.